ವೀಕ್ಷಕರೇ, ಹಿಂದೂ ಧರ್ಮದ ಪ್ರಕಾರ 4 ಯುಗಗಳಿದ್ದವು. ಆ 4 ಯುಗದಲ್ಲಿ ಕಲಿಯುಗದಲ್ಲಿ ಲೋಕದ ಅಂತ್ಯವಾಗುತ್ತೆ ಅಂತ ಕಥೆ ಪುರಾಣಗಳಲ್ಲಿ ಹೇಳ್ತಾರೆ. ಆದ್ದರಿಂದ ಈ ಕಲಿಯುಗದ ಅಂತ್ಯ ಇನ್ನು ಎಷ್ಟು ದಿನ ಇದೆ ಮತ್ತು ಆ ಅಂತ್ಯದಲ್ಲಿ ಏನೇನೆಲ್ಲ ಆಗಬಹುದು ಅನ್ನುವ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿ. ಹಿಂದೂ ಧರ್ಮದ ವೇದಗಳಲ್ಲಿ 4 ಯುಗಗಳು ಎಂದು ಹೇಳಲಾಗಿದೆ. ಪ್ರಸ್ತುತ ನಾವು ವಾಸಿಸುತ್ತಿರುವ ಯುಗವನ್ನೇ ಕಲಿಯುಗ ಎಂದು ಹೇಳುತ್ತಾರೆ. ಈ ಕಲಿಯುಗದ ಅಂತ್ಯವು ಇನ್ನು ಎಷ್ಟು ವರ್ಷ ಇದೆ ಅಂದು ನೋಡುವುದಾದರೆ, ಪ್ರಾಚೀನ ಧರ್ಮವಾದ ಹಿಂದೂ ಧರ್ಮವು ಸುಮಾರು 90,000 ಹಳೆಯ ವರ್ಷ ಎಂದು ಹೇಳುತ್ತಾರೆ. ಪೌರಾಣಿಕ ಕಥೆಯ ಪ್ರಕಾರ ಭಗವಾನ್ ಶ್ರೀರಾಮನು ಕ್ರಿಸ್ತಪೂರ್ವ 5114ರಲ್ಲಿ ಜನಿಸ್ತಾನೆ. ಹಾಗೆಯೇ ಭಗವಾನ್ ಶ್ರೀಕೃಷ್ಣನು ಕ್ರಿಸ್ತಪೂರ್ವ 3112ರಲ್ಲಿ ಜನ್ಮ ತಾಳ್ತಾನೆ. ಹಿಂದೂ ಧರ್ಮವು ಅತ್ಯಂತ ಪುರಾತನ ಧರ್ಮವೆಂದು ಹೇಳಲಾಗುತ್ತದೆ. ಹಿಂದೂ ಧರ್ಮದ ಪ್ರಕಾರ ಲೋಕದಲ್ಲಿ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಎಂದು ಉಲ್ಲೇಖವಿದೆ. ಈ ಸತ್ಯಯುಗವು ಸುಮಾರು 17,28,000 ವರ್ಷಗಳ ಕಾಲ ನಡೆದಿದೆ ಮತ್ತು ತ್ರೇತಾಯುಗವು 12,96,000 ವರ್ಷಗಳ ಕಾಲ ನಡೆದಿದೆ. ಇನ್ನು ದ್ವಾಪರಯುಗವು 8,64,000 ವರ್ಷಗಳ ಕಾಲ ಇರುತ್ತದೆ ಮತ್ತು ಕಲಿಯುಗವು ಸುಮಾರು 4,32,000 ವರ್ಷಗಳ ಕಾಲ ಇರುತ್ತದೆ ಎಂದು ಹೇಳಲಾಗುತ್ತದೆ. ಇನ್ನು ಶ್ರೀರಾಮನು ತ್ರೇತಾಯುಗದೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ, ಶ್ರೀಕೃಷ್ಣನು ದ್ವಾಪರ ಯುಗದೊಂದಿಗೆ ಸಂಬಂಧ ಹೊಂದಿದ್ದ. ಪ್ರಸ್ತುತ ಕಲಿಯುಗ ನಡೆಯುತ್ತಿದೆ. ಇದು ಯಾವ ಪ್ರಾಮುಖ್ಯ ದೇವರೊಂದಿಗೆ ಸಂಬಂಧವನ್ನು ಹೊಂದಿರುತ್ತದೆ ಎಂದು ಕಾದು ನೋಡಬೇಕಾಗಿದೆ. ಕಲಿಯುಗದ ಒಟ್ಟಾರೆ ಅವಧಿ ಎಷ್ಟೆಂದರೆ, ವಿದ್ವಾಂಸರ ಪ್ರಕಾರ 4,32,000 ಮಾನವ ವರ್ಷಗಳನ್ನು ಒಳಗೊಂಡಿದ್ದು, ಇದರಲ್ಲಿ ಕೆಲವೇ 1000 ವರ್ಷಗಳು ಮಾತ್ರ ನಾವು ಕಳೆದಿದ್ದೇವೆ. ಇನ್ನು ಕಲಿಯುಗ ಯಾವಾಗ ಪ್ರಾರಂಭವಾಯಿತೆಂದರೆ, ಅದು ಕ್ರಿಸ್ತಶಕ 3180. 5 ಗ್ರಹಗಳಾದ ಮಂಗಳ, ಬುಧ, ಶುಕ್ರ, ಗುರು, ಶನಿ ಮತ್ತು ಮೇಷ ಗ್ರಹಗಳು 0 ಡಿಗ್ರಿಯಲ್ಲಿದ್ದಾಗ ಕಲಿಯುಗ ಪ್ರಾರಂಭವಾಯಿತು. ಕಲಿಯುಗವು ಇಲ್ಲಿಯವರೆಗೂ ಒಟ್ಟಾರೆ 5,125 ವರ್ಷಗಳನ್ನು ಮಾತ್ರ ಕಳೆದಿದೆ. 4,32,000 ವರ್ಷಗಳಿಂದ 5,125 ವರ್ಷಗಳನ್ನು ಕಳೆದರೆ ಇನ್ನು 4,26,875 ವರ್ಷಗಳು ಬಾಕಿ ಇವೆ. ಅಂದರೆ ಕಲಿಯುಗ ಮುಗಿಯಲು ಇನ್ನು 4,26,875 ವರ್ಷಗಳು ಬಾಕಿ ಇವೆ. ಈಗಿನ ಪ್ರಸ್ತುತ ದಿನಗಳನ್ನು ಕಲಿಯುಗದ ಮೊದಲ ಹಂತ ಎಂದು ಹೇಳಲಾಗುತ್ತದೆ. ಕಲಿಯುಗದ ಅಂತ್ಯ ಹೇಗಿರುತ್ತೆ ಅಂದರೆ, ಧರ್ಮದ ಅಂತ್ಯ, ದುಶ್ಚಟಗಳು, ದುಷ್ಕೃತ್ಯ, ಇಂತಹ ಸಮಯದಲ್ಲಿ ಕಲ್ಕಿಯು ಬಂದು ಭೂಮಿ ಮೇಲಿರುವ ಪಾಪಿಗಳನ್ನು ಸಂಹಾರ ಮಾಡುತ್ತಾನೆ ಎಂದು ನಂಬಲಾಗಿದೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ. ಇದೇ ತರಹದ ಹೆಚ್ಚಿನ ಮಾಹಿತಿಯಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.